ಸೀರೆ ಕುಚ್ಚು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ 6 ದಾರ ತಗೊಂಡಿನಿ, 10 ನಂಬರ್ ಕ್ರೋಶಾ ತಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಬಟ್ಟೆಗೆ ಲಾಕ್ ಹಾಕಿ ಚೈನ್ ಹಾಕೋತೀನಿ. ನಾ ಇಲ್ಲಿ 5 ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. ಸಿಂಪಲ್ ಆಗೈತಿ ಡಿಸೈನ್, ಅಂದರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಡಿಸೈನ್ಗೆ ನಾನು ಬಿಡ್ಸ್ ಮಣಿ ಏನು ಯೂಸ್ ಮಾಡ್ತಾ ಇಲ್ಲ. ಇನ್ನು 5 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಇನ್ನು 5 ಚೈನ್ ಹಾಕೋತೀನಿ. ಬೇಸ್ ಲೈನ್ ಬರೀ 5 ಚೈನ್ ಬರುತ್ತೆ. 5 ಚೈನ್ ಹಾಕಿ ಲಾಕ್ ಮಾಡಬೇಕು. ಇನ್ನು 5 ಚೈನ್ ಹಾಕಿ ಇನ್ನು ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡಿ ಎಲ್ಲಿ ಬರುತ್ತೆ ಲಾಕ್ ಮಾಡಬೇಕು. ಲಾಕ್ ಕರೆಕ್ಟಾಗಿ ಮಾಡ್ಕೋಬೇಕು. ಇನ್ನು 5 ಚೈನ್ ಹಾಕೋತೀನಿ. ಇವಾಗ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಇನ್ನು 5 ಚೈನ್ ಹಾಕೋತೀನಿ. ಫುಲ್ ಬೇಸ್ ಲೈನ್ 5 ಚೈನ್ ಬರುತ್ತೆ. 5 ಚೈನ್ ಲಾಕ್, 5 ಚೈನ್ ಲಾಕ್. ಇಲ್ಲಿ ನಾನು 5 ಚೈನು 5 ಸಲ ಹಾಕ್ಕೊಂಡಿನಿ. ಅಂದರೆ 3 ಆರ್ಚ್ ಬರುತ್ತೆ ಇಲ್ಲಿ. ಈ ರೀತಿ ಹಾಕ್ಕೋಬೇಕು. ಅಂದರೆ ಒಂದು 5 ಚೈನ್ ಫಸ್ಟ್ 5 ಚೈನ್ ಹಾಕಿದ್ದಲ್ಲ ಅದು ಬಿಟ್ಟು ಸೆಕೆಂಡ್ 5 ಚೈನಿಗೆ ಆರ್ಚ್ ಬರುತ್ತೆ. ಒಂದು 5 ಚೈನ್ ಬಿಟ್ಟು ಒಂದು 5 ಚೈನಿಗೆ ಲಾಕ್ ಆರ್ಚ್ ಬರುತ್ತೆ. ಈ ರೀತಿ ಹಾಕ್ಕೋಬೇಕು. ಇವಾಗ ಸೆಕೆಂಡ್ ಲೇಯರ್ ಮಾಡೋಕೆ ಸೇಮ್ ಕಲರ್ ದಾರ ತೊಗೊಂಡಿನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿದೆಲ್ಲ ಅಲ್ಲೇ ಲಾಕ್ ಮಾಡ್ತೀನಿ. ಇವಾಗ 5 ಚೈನ್ ಹಾಕೋದೆಲ್ಲ 5 ಚೈನ್ ಒಳಗೆ ಒಂದು ಲಾಕ್ ಮಾಡ್ತೀನಿ. ಫುಲ್ ಬೇಸ್ ಲೈನ್ 5 ಚೈನ್ ಹಾಕೊಳ್ಳಂದ್ರೆ ಕರೆಕ್ಟ್ ಆಗುತ್ತೆ. ಇನ್ನು ಒಂದು ಲಾಕ್ ಮಾಡ್ತೀನಿ 5 ಚೈನ್ ಒಳಗೆ. ಎರಡು ಲಾಕ್ ಮಾಡ್ತಾ ಇದ್ದೀನಿ 5 ಚೈನ್ ಒಳಗೆ. ಇನ್ನೂ ಒಂದು ಮಾಡ್ತೀನಿ. ಟೋಟಲ್ ನಾನು 3 ಲಾಕ್ ಮಾಡಿದ್ದೀನಿ. ನೀವು ಬೇಕಂದರೆ ಚೈನ್ ಹಾಕೋಬೋದು. ನಾನು ಲಾಕ್ ಮಾಡಿದ್ದೀನಿ. ಇವಾಗ ಸುಜ್ಜಿ ಮೇಲೆ ಒಂದು ಸಲ ದಾರ ತಗೋತೀನಿ. 5 ಚೈನ್ ಒಳಗೆ ಡಬಲ್ ಕ್ರೋಶಾ ಮಾಡ್ಕೋತೀನಿ. ಸ್ಟಾರ್ಟಿಂಗ್ 5 ಚೈನ್ ಹಾಕೋತಿಲ್ಲ ಅದು ಬಿಟ್ಟು ಸೆಕೆಂಡ್ 5 ಚೈನಿಗೆ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಬೇಕು. ಐದು ಚೈನ್ ಒಳಗೆ ಆರ್ಚ್ ಕಂಪ್ಲೀಟ್ ಮಾಡ್ತೀನಿ. ಅಂದರೆ ಕಂಬ ಹಾಕೋತೀನಿ. ಸುಜ್ಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ಒಂದು ಸಲ ದಾರ ತಗೊಂಡು ಆ 5 ಚೈನ್ ಒಳಗೆ ಕಂಬ ಹಾಕೋಬೇಕು. ಅಂದರೆ ಡಬಲ್ ಕ್ರೋಶಾ. ಈ ಡಿಸೈನ್ ತುಂಬಾ ಚೆನ್ನಾಗೈತಿ. ಬಿಡ್ಸ್ ಮಣಿ ಏನು ಯೂಸ್ ಮಾಡ್ತಾ ಇಲ್ಲ ನಾನು. ನೀವು ಬೇಕಂದರೆ ಯೂಸ್ ಮಾಡ್ಬೋದು. ಸಿಂಪಲ್ಲಾಗಿ ಹಾಕ್ತಾ ಇದ್ದೀನಿ, ಬೇಗ ಆಗುತ್ತೆ. ನೀವು ಬೇಕಂದರೆ ತ್ರಿಬಲ್ ಕ್ರೋಶಾ ಮಾಡ್ಬೋದು. ನಾನು ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. ನಾನು 13 ಕಂಬ ಹಾಕ್ಕೊಂಡಿನಿ. ನೀವು ಹೆಚ್ಚು ಕಮ್ಮಿ ಆಗ್ಬೋದು.
ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಆರ್ಚಿಗೆ ಎಷ್ಟು ಹಾಕೋತೀವೋ ಎಲ್ಲ ಆರ್ಚಿಗೆ ಎಷ್ಟು ಹಾಕೋಬೇಕು. 5 ಚೈನ್ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಲಾಕ್ ಮಾಡ್ತೀನಿ 5 ಚೈನ್ ಒಳಗೆ. ಇವಾಗ ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು 5 ಚೈನ್ ಒಳಗೆ ಡಬಲ್ ಕ್ರೋಶೆ ಮಾಡ್ಕೊತೀನಿ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಎರಡಿಗೆ ಒಂದು ತ್ರಿಬಲ್ ಕ್ರೋಶೆ ಮಾಡಬೇಕಂದ್ರೆ ಸೂಜಿ ಮೇಲೆ 2 ಸಲ ದಾರ ತಗೋಬೇಕು. ಡಬಲ್ ಕ್ರೋಶೆ ಅಂದರೆ ಒಂದು ಸಲ ತಗೋಬೇಕು. ಇದು ಆರ್ಚ್ ಅಷ್ಟೇ. ಇಲ್ಲಿನೂ ನಾನು 13 ಕಂಬ ಹಾಕೋತೀನಿ, ಅಂದರೆ 13 ಡಬಲ್ ಕ್ರೋಶೆ ಮಾಡ್ತೀನಿ. ಫಸ್ಟ್ ಆರ್ಚಿಗೆ ಎಷ್ಟು ಡಬಲ್ ಕ್ರೋಶೆ ಮಾಡ್ತೀವಿ ಎಲ್ಲ ಆರ್ಚಿಗೆ ಅಷ್ಟೇ ಮಾಡಬೇಕು. ಇಲ್ಲಿನೂ ಅಷ್ಟೇ ಡಬಲ್ ಕ್ರೋಶೆ 13 ಮಾಡಿದ್ದೀನಿ. 5 ಚೈನ್ ಒಳಗೆ ಲಾಕ್ ಮಾಡ್ತೀನಿ. 2 ಲಾಕ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಹಾಕೊಂಡು ಹೋಗಬೇಕು ಫುಲ್ ಸೀರೆ. ನಾನು ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ, ನೀವು ಸೀರೆ ಹಾಕಿದ್ರೆ ಇದೇ ರೀತಿ ಹಾಕೋಬೇಕು. ಇಲ್ಲಿ ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. ನಾನು 3 ಆರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ 5 ಚೈನ್ ಇತ್ತಲ್ಲ 5 ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಇನ್ನೂ ಒಂದು ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿ 2 ಚೈನ್ ಹಾಕಿ ದಾರ ಕಟ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡಬೇಕು. ಎಷ್ಟು ನೀಟಾಗಿ ಬಂದೈತಿ ಡಿಸೈನು. 3ನೇ ಲೇಯರ್ ಮಾಡೋಕೆ ನಾನು ಸೇಮ್ ಕಲರ್ ದಾರ ತೊಗೊಂಡಿನಿ. ಸ್ಟಾರ್ಟಿಂಗ್ ಲಾಕ್ ಮಾಡ್ದಲ್ಲ ಅಲ್ಲೇ ಲಾಕ್ ಮಾಡ್ತೀನಿ. ಇವಾಗ ಅಷ್ಟೇ ಬೇಸ್ ಲೈನ್ ಹಾಕೊಂಡು ಹೋಗಬೇಕು. ಐದು ಚೈನ್ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕೋತಾ ಇದ್ದೀನಿ. ಇಲ್ಲಿ 4 ಚೈನ್ ಹಾಕೊಂಡಿನಿ. ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಆರ್ಚ್ ಮೇಲೆ ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ, ಆರ್ಚ್ ಮೇಲೆ ಲಾಕ್ ಮಾಡಬೇಕು. ಇನ್ನು 4 ಚೈನ್ ಹಾಕೋತೀನಿ. 4 ಚೈನ್ ಹಾಕಿ ಈ ಕಡೆ ಎಷ್ಟು ಚೈನ್ ಬಿಡಬೇಕಂದ್ರೆ 4 ಚೈನ್ ಬಿಡಬೇಕು. ಈ ಕಡೆ ಎಣಿಸ್ಕೋಬೇಕು. 1 2 3 4 ಚೈನಿಗೆ ಲಾಕ್ ಮಾಡ್ತೀನಿ. ಅಂದರೆ 4 ಕಂಬಗೆ ಲಾಕ್ ಮಾಡಬೇಕು. ಆರ್ಚಿಗೆ 4 ಕಂಬ ನೋಡಬೇಕು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. ಇಲ್ಲಿ ನಾನು 6 ಚೈನ್ ಹಾಕೋತೀನಿ. 6 ಚೈನ್ ಹಾಕಿ ಪಕ್ಕ ಲಾಕ್ ಅಂದರೆ ಪಕ್ಕ ಆರ್ಚಿಗೆ ಲಾಕ್ ಮಾಡಬೇಕು. ಸೆಕೆಂಡ್ ಆರ್ಚಿಗೆ ಈ ಕಡೆ 3 ಕಂಬ ಬಿಟ್ಟು 4 ಕಂಬಗೆ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸೆಕೆಂಡ್ ಆರ್ಚಿಗೆ 3 ಚೈನ್ ಅಂದರೆ ಮೇಲೆ ಕಂಬ ಮೇಲೆ ಚೈನ್ ಇರುತ್ತಲ್ಲ ಆ ಚೈನ್ ಬಿಟ್ಟು 3 ಚೈನ್ ಬಿಟ್ಟು 4 ಚೈನಿಗೆ ಲಾಕ್ ಮಾಡಬೇಕು. ಕಂಬ ಮೇಲೆ ಚೈನ್ ಇರುತ್ತೆ, ಚೈನಿಗೆ ಲಾಕ್ ಮಾಡಬೇಕು. ಕರೆಕ್ಟಾಗಿ ಎಣಿಸ್ಬಿಟ್ಟು 3 ಕಂಬ ಬಿಟ್ಟು 4ನೇ ಕಂಬಗೆ ಲಾಕ್ ಮಾಡಬೇಕು. ಈ ಕಡೆ ಅಷ್ಟೇ 3 ಚೈನ್ ಬಿಟ್ಟು 4ನೇ ಚೈನಿಗೆ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ ಹಾಕಿ ಇವಾಗ ಇನ್ನು 6 ಚೈನ್ ಹಾಕೋತೀನಿ. ಇದೇ ರೀತಿ ಕಂಪ್ಲೀಟ್ ಮಾಡಬೇಕು.
ಇಲ್ಲಿನೂ ಅಷ್ಟೇ 6 ಚೈನ್ ಹಾಕಿ 3 ಚೈನ್ ಬಿಟ್ಟು 4 ಚೈನಿಗೆ ಲಾಕ್ ಮಾಡ್ತಾ ಇದ್ದೀನಿ. ಆರ್ಚ್ ಮೇಲೆ ಲಾಕ್ ಮಾಡಬೇಕು. ನೋಡಿ ಈ ರೀತಿ ಬರುತ್ತೆ. ಬೇಸ್ ಲೈನ್ ಕಂಪ್ಲೀಟ್ ಆಗೈತಿ. ಇವಾಗ ಫಸ್ಟ್ ಸ್ಟಾರ್ಟಿಂಗಿಗೆ 3 ಆರ್ಚ್ ಬರುತ್ತೆ, ಸೆಕೆಂಡ್ 2 ಆರ್ಚ್ ಬರುತ್ತೆ. ಸೀರೆ ಮೇಲೆ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ನಾವು ಒಂದ್ಸಲ ಸೀರೆ ಮೇಲೆ ಹಾಕಿ ತೋರಿಸ್ತೀನಿ. ಇವಾಗ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇನ್ನು ಚೈನ್ ಹಾಕಿ ಲಾಕ್ ಮಾಡಬೇಕು. ಆರ್ಚ್ ಮೇಲೆ ಚೈನ್ ಇರುತ್ತೆ, ಆ ಚೈನಿಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಲಾಕ್ ಮಾಡಿ ಇನ್ನು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ 2 ಚೈನ್ ಹಾಕಿ ದಾರ ಕಟ್ ಮಾಡಬೇಕು. ಇಲ್ಲಿ 2 ಆರ್ಚ್ ಬರುತ್ತೆ. ಇವಾಗ 4ನೇ ಲೇಯರ್ ಮಾಡಾಗ ನಾನು ರೆಡ್ ಕಲರ್ ದಾರ ತಗೊಂಡಿನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿದೆಲ್ಲ ಅಲ್ಲಿ ಲಾಕ್ ಮಾಡ್ತೀನಿ. ಇವಾಗ ಅಲ್ಲೇ ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಅಲ್ಲಿ 5 ಚೈನ್ ಹಾಕಿದೆಲ್ಲ ಆ ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಇನ್ನು ಒಂದು ಚೈನ್ ಹಾಕೋತೀನಿ. ಇವಾಗ ಚೈನ್ ಹಾಕಿ ಚೈನ್ ಲಾಕ್ ಮಾಡಿದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಚೈನ್ ಹಾಕಿ ಲಾಕ್ ಮಾಡೋದೆಲ್ಲ ಅಲ್ಲೇ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ 4 ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಅಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡ್ದೆಲ್ಲ ಆ ಲಾಕ್ ಒಳಗೆ 4 ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಇನ್ನೂ ಒಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ಸುಜಿ ಮೇಲೆ ದಾರ ಸುತ್ತಕೊಂಡು 6 ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದೆಲ್ಲ ಅಲ್ಲಿ ಕಂಬ ಹಾಕೋತೀನಿ, ಅಂದರೆ ಡಬಲ್ ಕ್ರೋಶೆ ಮಾಡ್ತೀನಿ. ಇಲ್ಲಿನೂ ಅಷ್ಟೇ 13 ಡಬಲ್ ಕ್ರೋಶೆ ಮಾಡ್ತೀನಿ. ಆರ್ಚಿನ ಒಳಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀವು ಬೇಕಂದರೆ ಇವಾಗ ಸೆಕೆಂಡ್ ಆರ್ಚ್ ಮಾಡ್ತಾ ಇದ್ದಿಲ್ಲ ಅಲ್ಲಿ ಮಣಿ ಹಾಕೋಬೋದು. ಎಲ್ಲ ಆರ್ಚಿಗೆ ಒಂದೊಂದು ಮಣಿ ಹಾಕಬೇಕು. ನಾನು ಹಾಕ್ತಾ ಇಲ್ಲ. ಒಂದ್ಸಲ ಸೀರೆ ಮೇಲೆ ಹಾಕಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬರ್ತಾವೆ. ಈ ಡಿಸೈನ್ ತುಂಬಾ ಚೆನ್ನಾಗಿ ಬರ್ತಾವೆ. ನೋಡಿ ಇದು ಆರ್ಚ್ ಕಂಪ್ಲೀಟ್ ಆಗೈತಿ. ಇಲ್ಲಿನೂ 13 ಕಂಬ ಹಾಕೊಂಡಿನಿ. ಇವಾಗ ಅಲ್ಲೇ 4 ಚೈನ್ ಹಾಕೋದಿಲ್ಲ ಆ 4 ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಇನ್ನೂ ಒಂದು ಲಾಕ್ ಮಾಡ್ತೀನಿ. ಇನ್ನೂ ಒಂದು ಲಾಕ್ ಮಾಡಿ ಇಲ್ಲಿಂದ 6 ಸ್ಟಾರ್ಟ್ ಮಾಡ್ತೀನಿ. ಸುಜಿ ಮೇಲೆ ದಾರ ಸುತ್ತಕೊಂಡು 6 ಚೈನ್ ಒಳಗೆ ಡಬಲ್ ಕ್ರೋಶೆ ಮಾಡ್ತೀನಿ. ಇದೇ ರೀತಿ ಮಾಡ್ಕೋಬೇಕು. ಅಷ್ಟೇ ಕಷ್ಟ ಇಲ್ಲ, ಈಜಿ ಐತಿ ಡಿಸೈನ್. ಸ್ವಲ್ಪ ಟೈಮ್ ಹಿಡುತ್ತೆ ಅಷ್ಟೇ. ಇಲ್ಲಿನೂ ಅಷ್ಟೇ 13 ಡಬಲ್ ಕ್ರೋಶೆ ಮಾಡ್ತೀನಿ. ಬೇಸ್ ಲೈನ್ 2 ಸಲ ಬರುತ್ತೆ ಈ ಡಿಸೈನ್ಗೆ. ನೀವು ಇನ್ನು ಬೇಕಂದರೆ ಹಗಲು ಆರ್ಚ್ ಇಷ್ಟಪಡ್ತಾರೆ ಒಬ್ರೊಬ್ರು,
ಬೇಕಂದರೆ ಇನ್ನೂ ರೆಡ್ ಕಲರ್ ಇದು ಹಾಕ್ತಾಯಿದ್ಲ ಆರ್ಚ್, ಅಲ್ಲಿ ಇನ್ನೂ ಬೆಸ್ಲಿನ್ ಹಾಕಿ ಇನ್ನೂ ಒಂದು ಆರ್ಚ್ ಹಾಕೋಬೋದು. ಈ ರೀತಿ ಬರುತ್ತೆ ಡಿಸೈನ್. ಇವಾಗ 4 ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಇದು ಆರ್ಚ್ ಅಷ್ಟೇ 13 ಕಂಬ ಹಾಕ್ಕೊಂಡಿನಿ. ಅಲ್ಲಿ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ ದಾರ ಕಟ್ ಮಾಡಬೇಕು. 2 ಚೈನ್ ಹಾಕಿ ಆ ಚೈನ್ ಹಾಕ್ಕೊಂಡಿಲ್ಲ ಅಲ್ಲೇ ಒಳಗೆ ಚೈನ್ ಒಳಗೆ ಲಾಕ್ ಮಾಡ್ತಾ ಇದ್ದೀನಿ. ಒಂದು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ 2 ಚೈನ್ ಹಾಕಿ ದಾರ ಕಟ್ ಮಾಡ್ತೀನಿ. ಡಿಸೈನ್ ಕಂಪ್ಲೀಟ್ ಆಗೈತಿ. ಎಷ್ಟು ನೀಟಾಗಿ ಬಂದೈತಿ ಆರ್ಚು. ನಾವು ಬೇಕಂದರೆ ಇನ್ನು ಆರ್ಚ್ ಹಾಕಬೇಕಂದ್ರೆ ರೆಡ್ ಕಲರ್ ಆಯ್ತು ಆರ್ಚ್ ಐತಲ್ಲ ಅಲ್ಲಿ ಬೇಸ್ಲಿನ್ ಹಾಕಿ ಇನ್ನೂ ಒಂದು ಆರ್ಚ್ ಹಾಕೋಬೇಕು. ನಾನು 2 ಆರ್ಚ್ ಅಷ್ಟೇ ಮಾಡಿದ್ದೀನಿ. ಇನ್ನು ಹಗಲು ಬೇಕಾದರೆ ಈ ರೀತಿ ಮಾಡ್ಕೋಬೇಕು. ಬೇಕಂದ್ರೆ ನೀವು ಕುಚ್ಚಿನ ಕಟ್ಬೋದು. ನಾವು ಕುಚ್ಚು ಕಟ್ತಾ ಇಲ್ಲ. ನೀವು ಬೇಕಂದರೆ ಕಟ್ಕೊಳ್ಳಿ. ಹಿಂಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸ್ತಾವ. ಒಬ್ರೊಬ್ರು ಇಷ್ಟಪಡ್ತಾರೆ ಕುಚ್ಚು, ಒಬ್ರು ಇಷ್ಟಪಡಲ್ಲ. ಇಷ್ಟಪಡೋರು ಅಲ್ಲಿ ಗ್ಯಾಪ್ ಐತಿ ಚೈನ್ ಹಾಕ್ಕೊಂಡು 4 ಚೈನ್ ಹಾಕ್ಕೊಂಡಿಲ್ಲ ಅಲ್ಲಿ ಗ್ಯಾಪ್ ಐತಿ, ಅಲ್ಲಿ ಕುಚ್ಚು ಕಟ್ಬೋದು. 4 ಚೈನ್ ಹಾಕಿದ್ರೆ ಅಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ಕುಚ್ಚು ಕಟ್ಬೋದು. ಈ ಡಿಸೈನ್ಗೆ ನಾನು ಕುಚ್ಚು ಕಟ್ತಾ ಇಲ್ಲ. ಡಿಸೈನ್ದು ಫೈನಲ್ ಲುಕ್ ತೋರಿಸ್ತೀನಿ. ಈ ನೋಡಿ ಡಿಸೈನ್ದು ಫೈನಲ್ ಲುಕ್ಕು. ನಾನು ಸ್ಟೋನ್ ಚೈನ್ ಅಣಿಸಿದ್ದೀನಿ. ನೀವು ಬೇಕಂದರೆ ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಅಣಿಸ್ಬೋದು. ಚೆನ್ನಾಗಿ ಕಾಣಿಸ್ತಾವೆ ಈ ಡಿಸೈನು. ಬೇಕಂದರೆ ಕುಚ್ಚು ಹಾಕ್ಕೊಳ್ಳಿ, ಬೇಡಂದರೆ ಹಿಂಗೆ ಬಿಡ್ಬೋದು. ನಾನು ಕುಚ್ಚೆಲ್ಲ ಹಾಕಿ ಮಣೆಯೆಲ್ಲ ಹಾಕಿ ಇನ್ನೂ ಒಂದು ಡಿಸೈನ್ ತೋರಿಸ್ತೀನಿ. ಈ ರೀತಿ ಸೀರೆ ಬಂದರೆ ಸೀರೆ ಮೇಲೆ ಹಾಕಿ ತೋರಿಸ್ತೀನಿ. ಎಷ್ಟು ನೀಟಾಗಿ ಬಂದೈತಿ ಆರ್ಚ್ ಎಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲೇನು ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.